ನಮಸ್ಕಾರ ರೀ ಎಲ್ಲರಿಗೂ. ನಾವು ನಮ್ಮ ಸೈಡ್ ಮಾಡುವ ರಾಗಿ ರೊಟ್ಟಿ ಆ್ಯಂಡ್ ಕಡಲೆಬೇಳೆ ಚಟ್ನಿ ಹೆಂಗೆ ಮಾಡುವ ಅಂತ ನೋಡೋಣ ಬರ್ರಿ. ನಾ ಫಸ್ಟ್ಗೆ ಬಾಣಲಿ ಇಟ್ಕೊಂಡಿನಿ ರೀ. ಬಾಣ್ಲಿಗೆ ನಾ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ನೀರು ಬಿಸಿ ಆಗ್ಬೇಕು ರೀ. ನೀರು ತಣ್ಣನೆ ನೀರಿಗೆ ಹಾಕಂಗಿಲ್ಲ ರೀ. ತಣ್ಣನೆ ನೀರಿಗೆ ಹಾಕಿದ್ರೆ ರೊಟ್ಟಿ ಬರೋಂಗಿಲ್ಲ ರೀ. ಹಾಗಾಗಿ ಅದು ಭಾಳ ಬಿಸಿ ಆಗಬೇಕು. ನಂತರ ನಾನು ಅದಕ್ಕೆ ಜಡಿ ಮಾಡ್ಕೊಂಡಿರೋ ರಾಗಿ ಹಿಟ್ಟು ಹಾಕ್ತೀನಿ ರೀ. ರಾಗಿ ಹಿಟ್ಟು ಹಾಕಿದ ತಕ್ಷಣ ನಾವು ಕೈ ಆಡ್ಸಂಗಿಲ್ಲ ರೀ. ನಂತರ ಅದು ಕುದಿ ಬರುತ್ತೆ ರೀ. ಕುದಿ ಬಂದಾದ್ಮೇಲೆ ನಾವು ನೋಡಿಕೊಂಡು ಅದಕ್ಕೆ ಸೌಟು ಹಾಕ್ಬೇಕು ರೀ. ಸ್ವಲ್ಪ ಸ್ವಲ್ಪ ಆ ಕಡೆ ಇರೋ ಕಡೆ ಎಲ್ಲ ಮಧ್ಯ ಹಾಕ್ಕೊಂಡಿದ್ದೀನಿ ಅಷ್ಟೇ ರೀ. ನಾನು ಜಾಸ್ತಿ ಸೌಟು ಆಡಿಸಿಲ್ಲ ರೀ. ಜಾಸ್ತಿ ನಾವು ಸೌಟು ಆಡಿಸಿದ್ರೆ ಕುದಿದಂಗೆ ಹದ ಕೆಟ್ಟೋಗುತ್ತೆ ರೀ. ಕೆಟ್ಟೋಗಿ ರಾಗಿ ರೊಟ್ಟಿ ಚೆಂದ ಬರಲ್ಲ ರೀ. ಅದಕ್ಕಾಗಿ ನಾವು ಅದು ಕುದಿಯೋವರೆಗೂ ನೀರು ಪೂರ್ತಿ ಹಿಂಗೋವರೆಗೂ ಕೂಡ ನಾವು ಜಾಸ್ತಿ ಸೌಟು ಆಡಿಸ್ಬಾರ್ದು ರೀ. ನಂತರ ಅದು ಪೂರ್ತಿ ಗಟ್ಟಿಯಾಗಿರೋದು ನಮ್ಗೆ ತಿಳಿಯುತ್ತೆ ರೀ. ತಿಳಿದಾದ್ಮೇಲೆ ನಾವು ಅದಕ್ಕೆ ಗಟ್ಟಿ ಆದ ನಂತರ ನಾವು ಸೌಟು ಆಡಿಸ್ಬೇಕು ರೀ. ಇನ್ನೂ ಅದು ಪೂರ್ಣ ಆಗಿದೆ ರೀ. ನೋಡಿದ್ರೆ ಗೊತ್ತಾಗುತ್ತಾ ಪೂರ್ತಿ ಗಟ್ಟಿ ಆಗ್ತಿದೆ. ನಂತರ ನಾನು ಅದಕ್ಕೆ ಹೆಚ್ಚಿಟ್ಕೊತಿರೋ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೀನಿ ರೀ. ಅದನ್ನ ಹಾಕಿ ತಣ್ಣಗಾದ ನಂತರ ಉಂಡೆ ಮಾಡಿ ಇಟ್ಕೊತೀನಿ ರೀ. ನಮ್ಮದು ಒಂದು ಉಂಡೆ ಆಗಿದೆ ರೀ. ಮುದ್ದೆ ಟೈಪ್ ರೀ. ನಂತರ ನಾನು ಲಟ್ಸೋಕೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು ರಾಗಿ ರೊಟ್ಟಿ ತಟ್ಬೋದು ರೀ, ಆದರೆ ನಾನು ಇಲ್ಲಿ ಲಟ್ಟಿಸ್ಕೊಂಡೀನಿ ರೀ. ನಂತರ ನಾನು ಹಂಚಿನ ಮೇಲೆ ಹಾಕೀನಿ ರೀ ರೊಟ್ಟಿನ. ಹಾಗೇ ಬಿಡ್ತೀನಿ ರೀ ನಮ್ಮ ರಾಗಿ ರೊಟ್ಟಿ. ಎಣ್ಣೆ ಏನು ಹಾಕಬಾರ್ದು ರೀ, ನೀರು ಹಾಕ್ಬಿಟ್ಟು ಮಾಡ್ಬೇಕು ರೀ. ನಂತರ ನಾನು ರೊಟ್ಟಿಗೆ ಜೋಡಿಸ್ಕೊಂಡೀನಿ ರೀ. ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಹಾಕಿ ರೊಟ್ಟಿ ಮಾಡ್ತೀನಿ ರೀ. ಇಲ್ಲಿ ಕಡಲೆಬೇಳೆನ ಅದೇ ಹಂಚಲ್ಲಿ ಹುರ್ಕೊಂಡೀನಿ ರೀ. ಹುಣಸೆ ಹಣ್ಣು ಹಾಕ್ಬೋದು ರೀ, ಆದರೆ ನಾನು ಇಲ್ಲಿ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಇಷ್ಟೆಲ್ಲ ಹಾಕಿ ರುಬ್ಬಿಟ್ರೆ ರೀ ನಮ್ಮ ಚಟ್ನಿ ರೆಡಿ ರೀ. ನಂತರ ನಾವು ರಾಗಿ ರೊಟ್ಟಿ ಕಡಲೆಬೇಳೆ ಚಟ್ನಿ ರೆಡಿ ರೀ.